ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಸತ್ಯಣ್ಣ ತುಂಬ ಟೆನ್ಷನ್ ಮಾಡಿಕೊಂಡು ಹಾಗೆ ಒಂದು ವಾಯ್ಸ್ ಮೆಸೇಜ್ನ ಸಾಕ್ಷಿಗೆ ಕಳಿಸಿರ್ತಾನೆ. ಆ ಸಾಕ್ಷಿ ವಾಯ್ಸ್ ಮೆಸೇಜ್ನ ನೋಡಿರ್ತಾಳೆ. ಅದು ಬ್ಲೂ ಟಿಕ್ ಆಗಿರುತ್ತೆ. ಇದೇನಿದು ಬ್ಲೂ ಟಿಕ್ ಆಗಿದ್ರೂ ಸಹ ನನಗೆ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಕಾಲಿಂಗ್ ಬೆಲ್ ಆನ್ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಭೂಮಿ ಅವ್ರ ಮನೆಗೆ ಬಂದಿರ್ತಾಳೆ. ಯಾರು ಅಂತ ನೋಡಿದಾಗ ಭೂಮಿ ಆಗಿರ್ತಾಳೆ. ಏನು ಭೂಮಿ, ನೀನು ಇಲ್ಲಿವರೆಗೂ ಬಂದಿದ್ಯಾ, ನೀನಾ ಅಂದಾಗ ಹೌದು ನಾನೇ ಸತ್ಯಣ್ಣ ಅಂದಾಗ, ಯಾಕಿಷ್ಟು ರಿಸ್ಕ್ ತೊಗೊಂಡು ಬರೋಕ್ಕೆ ಹೋದೆ ಅಂದಾಗ, ಏನು ಸತ್ಯಣ್ಣ ನೀನು ತವ್ರ ಮನೆಗೆ ತಂಗಿ ಬಂದರೆ ಈ ಥರನ ಕೇಳೋದು ಅಂತ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ಆಗಲ್ಲ ತಾಯಿ ನಾನು ಅಂದಿದ್ದು ಅಂತ ಇರಬೇಕಾದ್ರೆ, ಈ ತಾಯಿ ಅಂತ ತಂಗಿಗೆ ನೀವು ಆವಾಗಲೇ ತಲೆನೋವು ಅಂತ ಹೇಳಿದ್ರಲ್ಲ, ಅದು ನನ್ನ ಮನಸ್ಸಲ್ಲೇ ಕೊರಿತಾ ಇತ್ತು, ಅದಕ್ಕೆ ಮಾತಾಡ್ಸೋಣ ಅಂತ ಹಾಗೆ ಟೀ ಮಾಡ್ಕೊಬಂದು ತೊಗೊಬಂದಿದ್ದೀನಿ, ಈ ಟೀ ಕೊಡ್ತೀನಿ ಅಂತ ಒಳಗಡೆ ಹೋಗಿ ಗ್ಲಾಸ್ ತೊಗೊಬಂದು ಸತ್ಯಣ್ಣನಿಗೆ ಟೀ ಕೊಡ್ತಾ ಇರ್ತಾಳೆ. ಟೀ ತೊಗೊಬಂದ್ಬಿಟ್ಟು ನನ್ನಿಂದ ನೀವೇನು ಮುಚ್ಚಿಡೋಕ್ಕಾಗಲ್ಲ ಅಂತ ಅಂದಾಗ ಸತ್ಯಣ್ಣ ಯೋಚನೆ ಮಾಡ್ತಾ ಇರ್ತಾನೆ. ನಾನು ಆಗಲೇ ಸಾಕ್ಷಿಗೆ ವಾಯ್ಸ್ ಮೆಸೇಜ್ ಕಳಿಸಿದ್ದನ್ನು ಇವಳೇನಾದರೂ ಕೇಳ್ಕೊಬಿಟ್ಲ, ಏನಪ್ಪ ಮಾಡೋದು ಅಂತ ಅನ್ಬೇಕಾದ್ರೆ, ನೋಡಿ ನನ್ನಿಂದ ನೀವೇನು ಸತ್ಯನ ಮುಚ್ಚಿಡಬೇಡಿ, ಮೊದಲು ಟೀ ಕುಡಿ, ನೀವು ಅಜ್ಜಿ ಸಾಹೇಬರು ಟ್ರಾನ್ಸ್ಫರ್ ಆಗ್ತಿದ್ದಾರಲ್ಲ ಅದಕ್ಕೋಸ್ಕರ ತಾನೇ ನಿಮಗೆ ಸಿಕ್ಕಾಬಟ್ಟೆ ತಲೆನೋವು ಬಂದಿರೋದಲ್ವಾ ಅಂತ ಕೇಳ್ತಾ ಇರಬೇಕಾದ್ರೆ ಈ ಕಡೆ ಸತ್ಯಣ್ಣ ಸ್ವಲ್ಪ ಉಸಿರು ಬಿಡ್ತಾ ಇರ್ತಾನೆ. ಅಪ್ಪ ಸದ್ಯ ಕೇಳಿಸ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ಹ್ಞೂ ಅಂತ ಹೇಳ್ತಾ ಇರಬೇಕಾದ್ರೆ ಸತ್ಯಣ್ಣ, ನಿಮ್ಗೊಂದು ಚಿಂತೆ ನನಗೊಂದು ಚಿಂತೆ, ಏನು ಮಾಡಲಿ, ನಿಮಗೆ ಇರೋನೊಬ್ಬ ಫ್ರೆಂಡು ಬಿಟ್ಟೋಗ್ತಿದ್ದಾನಲ್ಲ ಬೇರೆ ದೇಶಕ್ಕೆ ಅನ್ನೋ ಚಿಂತೆ ಆದರೆ ನನಗೆ ಸಾಹೇಬರು ನನ್ನನ್ನು ಕರ್ಕೊಂಡು ಹೋಗ್ತಾರೋ ಇಲ್ವೋ ಅನ್ನೋದೇ ನನಗೆ ದೊಡ್ಡ ಚಿಂತೆ ಆಗಿದೆ ಅಂದಾಗ, ಯಾಕೆ ಚಿಂತೆ ಮಾಡ್ತೀಯ, ಇವಾಗ ನೀನು ಅಜ್ಜಿ ತೆಂತಿ ಕರ್ಕೊಂಡು ಹೋಗ್ತಾನೆ ಅಂತ ಸತ್ಯಣ್ಣ ಹೇಳ್ತಾ ಇರ್ತಾರೆ. ಆವಾಗ ಮತ್ತೆ ಭೂಮಿ ಹೇಳ್ತಾ ಇರ್ತಾಳೆ, ಅವರು ನನ್ನನ್ನು ಕರ್ಕೊಂಡು ಹೋಗಲೇಬೇಕು ಅನ್ನೋ ಅನಿವಾರ್ಯತೆ ಏನು ಇಲ್ವಲ್ಲ ಸತ್ಯಣ್ಣ, ನಾವು ಮನೆಯವ್ರಿಗೋಸ್ಕರ ತಾನೇ ಈ ಥರ ಮದುವೆ ನಾಟಕ ಮಾಡ್ತಾ ಇರೋದು, ಹಾಗಾದರೆ ಕರ್ಕೊಂಡು ಹೋಗ್ತಾರೆ ಇಲ್ವೋ ನನಗಂತೂ ಗೊತ್ತಿಲ್ಲ ಅಂತ ಅನ್ಬೇಕಾದ್ರೆ ಸತ್ಯಣ್ಣ ಎದ್ದು ಬಂದು ಹೇಳ್ತಾ ಇರ್ತಾನೆ, ನೋಡು ನಾನು ಅದ್ರ ಬಗ್ಗೆ ಚಿಂತನೆ ಮಾಡಲಿಲ್ಲ, ಮರ್ತೇ ಬಿಟ್ಟಿದ್ದೆ, ಸಾರಿ ಅಂತ ಅಂದಾಗ, ಅಲ್ಲ ಸತ್ಯಣ್ಣ, ಸಾಹೇಬರು ಹೋದ್ಮೇಲೆ ನನ್ನ ಬದುಕಿಂದು ಯಾವ ರೀತಿ ನಡೆಯುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ, ನನ್ನ ಜೀವನ ಹೇಗೆ ಮಾಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ, ಸಾಹೇಬರು ಹೋದ್ಮೇಲೆ ಅವ್ರ ಜಾಗಕ್ಕೆ ಬರೋ ಆಫೀಸರು ಯಾವ ರೀತಿ ಕೆಲಸ ಮಾಡ್ತಾರೋ, ನಮ್ಮ ಅಮ್ಮನೇನಾದರೂ ಬಿಡಿಸ್ತಾರೋ ಇಲ್ವೋ ಅನ್ನೋದೇ ದೊಡ್ಡ ಟೆನ್ಷನ್ ಆಗಿದೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಸತ್ಯಣ್ಣ, ನಿಮಗೆ ಸಾಹೇಬ್ರಂದರೆ ಪ್ರಾಣದ ಸ್ನೇಹಿತ ಅಲ್ವಾ, ಅವ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಅನ್ಬೇಕಾದ್ರೆ, ಈ ಥರ ಒಂದು ಸಿಚುವೇಶನ್ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ, ನಾನು ತುಂಬ ಬ್ಲಾಂಕ್ ಆಗಿಬಿಟ್ಟಿದ್ದೀನಿ, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಭೂಮಿ ಅಂತ ಹೇಳ್ತಿರ್ಬೇಕಾದ್ರೆ, ಸಾಹೇಬ್ರಿಗಾದರೂ ಗೊತ್ತಿರುತ್ತೆ ಅಲ್ವಾ ಸತ್ಯಣ್ಣ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಭೂಮಿ ಸತ್ಯಣ್ಣನಿಗೆ ಹೇಳ್ತಾ ಇರ್ತಾಳೆ, ಸಾಹೇಬ್ರು ಮನಸ್ಸಲ್ಲಿ ಈ ಭೂಮಿನಳು ಇದಳೋ ಇಲ್ವೋ ನನಗೆ ಗೊತ್ತಿಲ್ಲ ಸತ್ಯಣ್ಣ, ಅವ್ರ ಮನಸ್ಸಲ್ಲಿ ಏನು ನಡೀತಿದೆ ಅಂತಲೂ ಸಹ ನನಗೆ ಅರ್ಥ ಆಗ್ತಿಲ್ಲ ಅಂತ ಅಂದಾಗ, ಆ ಮಾತನ್ನ ಕೇಳಿ ಸತ್ಯಣ್ಣನಿಗೆ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಆದಿತ್ತು ಪೊಲೀಸ್ ಸ್ಟೇಷನ್ ಹತ್ರ ಬಂದಾಗ ಇರೋ ಕಾಲೋನಿ ಜನ ಎಲ್ಲ ಅವನನ್ನೇ ನೋಡ್ತಾ ಇರಬೇಕಾದ್ರೆ ಹಳೆದನ್ನೆಲ್ಲ ನೆನಪಿಸ್ಕೊಂಡು ತುಂಬ ಕಣ್ಣೀರು ಹಾಕ್ಕೊಂಡು ಒಳೊಳಗೆ ಬರ್ತಾ ಇರ್ತಾನೆ. ಅವನು ಫಸ್ಟ್ ಬಂದಾಗ ವೆಲ್ಕಮ್ ಮಾಡಿದ್ದು ಅಲ್ಲಿರ ಪೊಲೀಸ್ ಎಲ್ಲ ಅವನನ್ನೇ ಯಾವ ಥರ ಸ್ವಾಗತ ಮಾಡಿದ್ರು, ಹಾಗೆ ಊರಿನ ಜನಗಳೆಲ್ಲ ಯಾವ ರೀತಿ ನೋಡಿಕೊಂಡ್ರು ಎಲ್ಲನೂ ನೆನಪಿಸ್ಕೊತಾ ಇರ್ತಾನೆ. ಹಾಗೆ ಭೂಮಿ ಪರಿಚಯ ಆಗಿದ್ದು, ಅವಳು ಟೀ ಕೊಡ್ತಾ ಇದ್ದು, ಜಗಳ ಮಾಡ್ತಾ ಇದ್ದು, ಹಾಗೆ ಕಜಾಯ ಕೊಡ್ತಾ ಇದ್ದು ಎಲ್ಲ ನೆನಪಾಗಿ ತುಂಬ ಕಣ್ಣೀರು ಹಾಕ್ಕೊಂಡು ಒಳಗಡೆ ಬರ್ತಾನೆ. ಬರ್ತಾ ಇರಬೇಕಾದ್ರೆ ಒಂದಿನ ಶ್ರವಣ್ ಬಂದುಬಿಟ್ಟು ವೆಲ್ಕಮ್ ಮಾಡಿದ್ದೆಲ್ಲ ನೆನಪಿಸ್ಕೊತಾ ಇರ್ತಾನೆ. ಹಾಗೆ ನೋಡ್ತಾ ನೋಡ್ತಾ ಒಂದು ಡೈರಿ ನೋಡ್ತಾನೆ, ಅದರಲ್ಲಿ ಸಾಹಿತ್ಯ ಫೋಟೋ ಎಲ್ಲ ನೋಡಿ ತುಂಬ ಫೀಲ್ ಮಾಡ್ಕೋತಾ ಇರ್ತಾನೆ. ಈ ಕಡೆ ಸಾಹಿತ್ಯ ಫೋಟೋ ನೋಡಿ ಪ್ರಪೋಸ್ ಮಾಡಿದ್ದು, ಅವರಿಬ್ಬರು ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದು, ಹಾಗೆ ಇವನು ರಿಂಗ್ ಹಾಕಿದ್ದು, ಪ್ರತಿ ಒಂದನ್ನು ಸಹ ನೆನಪಿಸ್ಕೊಂಡು ಅವಳ ಜೊತೆ ಇದ್ದಿದ್ದ ಎಲ್ಲ ಮೂಮೆಂಟ್ನ ನೆನೆಸ್ಕೊಂಡು ತುಂಬ ಯೋಚನೆ ಮಾಡಿಕೊಂಡು ಹಾಗೆ ಅವ್ರ ಫೋಟೋನ ಸೈಡಿಗೆ ಇಟ್ಬಿಡ್ತಾನೆ. ಇನ್ನೊಂದು ಕಡೆ ಭೂಮಿ ಸತ್ಯಣ್ಣನ ಹತ್ರ ಹೇಳ್ತಾ ಇರ್ತಾಳೆ, ನನಗೆ ಎರಡು ಚಿಂತೆ ಕಾಡ್ತಾ ಇದೆ, ಏನು ಗೊತ್ತು ಸತ್ಯಣ್ಣ, ಒಂದು ನನ್ನನ್ನು ಸಾಹೇಬರು ಡೆಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಚಿಂತೆ, ಆದರೆ ಇನ್ನೊಂದು ಕಡೆ ಅವರು ಕರೆದ್ರೆ ನಾನು ಹೋಗಲೇಬೇಕಲ್ಲ ಅನ್ನೋದು ಇನ್ನೊಂದು ಚಿಂತೆ ಆಗಿದೆ. ಹೋಗಲೇ ಇಲ್ಲ ಅಂತ ಅಂದರೆ ಊರಿನ ಜನಗಳೆಲ್ಲ ಇದೇನಿದು ಹೊಸ ಜೋಡಿ ಹೋಗಿಲ್ವಲ್ಲ ಅಂತ ಕೇಳ್ತಾರೆ. ಹಾಗೆ ಹೋದರೆ ನಮ್ಮ ಅಮ್ಮನ ಚಿಂತೆ ನನಗೆ ಕಾಡುತ್ತೆ, ಏನು ಮಾಡೋದು ಅಂತ ನನಗೆ ಗೊತ್ತಿಲ್ಲ, ಇನ್ನು ನಮಗೆ ಕಾಂಟ್ರಾಕ್ಟ್ ಮದುವೆದು 8 ತಿಂಗಳು ಇನ್ನೂ ಬಾಕಿ ಇದೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಭೂಮಿ ಹೇಳ್ತಾ ಇರ್ತಾಳೆ, ಮನೆಯವ್ರಿಗೋಸ್ಕರ ಒಪ್ಸೋಕ್ಕೋಸ್ಕರ ನಾವು ಈ ಥರ ಮದುವೆ ಆದ್ವಿ, ಮನೆಯವರೆಲ್ಲ ಒಪ್ಕೊಂಡು ಈಗ ನಾರ್ಮಲ್ ಅಂತ ಅಂದ್ಕೊಂಡಿದ್ದಾರೆ, ಆದರೆ ನಾನು ಹೋಗ್ದಲೇ ಇದ್ದರೆ ಅಂಜನ ಜೊತೆ ಏನಾದರೂ ಮದುವೆ ಮಾಡ್ತಾರಾ, ಡೆಲ್ಲಿಗೆ ಹೋಗಲೇಬೇಕಾ, ಏನು ಅವಶ್ಯಕತೆ ಇದೆ, ಮನೆಯವ್ರನ್ನೇನು ಒಪ್ಸೋ ಅವಶ್ಯಕತೆ ಇಲ್ವಲ್ಲ, ಏನು ಮಾಡಲಿ, ತುಂಬ ತಲೆ ಕೆಟ್ಟು ಹೋಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಡೆಲ್ಲಿಗೆ ಹೋದರೆ ಅಜ್ಜಿ ಕಾಟ ಏನು ಇರಲ್ವಲ್ಲ, ಬಹುಶಃ ಕರ್ಕೊಂಡು ಹೋಗಲ್ಲ ಅಂತ ಅನಿಸುತ್ತೆ ಸತ್ಯಣ್ಣ ಅನ್ಬೇಕಾದ್ರೆ ಫೋನ್ ರಿಂಗ್ ಆಗ್ತಾ ಇರುತ್ತೆ. ಮೊದಲು ಮಾತಾಡು ಅಂದಾಗ ಸಾಹೇಬ್ರೆ ಕಾಲ್ ಮಾಡಿದ್ದಾರೆ ಅಂದಾಗ ಮಾತಾಡು ಅಂತ ಸತ್ಯಣ್ಣ ಹೇಳ್ತಾ ಇರ್ತಾನೆ. ಈ ಕಡೆ ಮಾತಾಡಬೇಕಾದ್ರೆ, ಹಲೋ ಭೂಮಿ, ನಾನು ಡೆಲ್ಲಿಗೆ ಟ್ರಾನ್ಸ್ಫರ್ ಹೋಗ್ತಾ ಇದ್ದೀನಲ್ಲ, ಮತ್ತೆ ಯಾವಾಗ ಸಿಗ್ತೀವೋ ಗೊತ್ತಿಲ್ಲ, ಮನೆಯವರೆಲ್ಲರೂ ಸಹ ಊಟಕ್ಕೆ ಆಚೆ ಹೋಗೋಣ ಅಂತ ಅನ್ಬೇಕಾದ್ರೆ ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ, ಇವಾಗಲೂ ಸಹ ನನ್ನನ್ನು ಹಬ್ಬ ಅಂತ ಕರಿತಾ ಇಲ್ವಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಮ್ಮನ ಜೊತೆ ಮಾತಾಡು ಅಂತ ಈ ಕಡೆ ಅಜಿತ್ತು ಹೇಳ್ತಾ ಇರ್ತಾನೆ.
ಆವಾಗ ಭೂಮಿ ಹೇಳ್ತಾ ಇರ್ತಾಳೆ, ಹಾಂ ಸರಿ ಮನೆಗೆ ಹೋದಾಗ ನಾನು ಹೇಳ್ತೀನಿ ಅಂದಾಗ, ಏನು ಮನೆಗೆ ಹೋದಾಗ ಇವಾಗ ನೀನು ಎಲ್ಲಿದ್ದೀಯಾ ಅಂದಾಗ, ನಾನು ಸತ್ಯಣ್ಣನ ಮನೆಗೆ ಬಂದಿದ್ದೆ ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ, ಏನು ಒಬ್ಬಳೇ ಬಂದ, ಪ್ರತಿ ಸಲ ನೀನು ಒಬ್ಬಳೇ ಹೋಗಬೇಡ, ನಿನ್ನ ಜೀವಕ್ಕೆ ಅಪಾಯ ಇದೆ ಅಂತ ನಾನು ಕೂಗಿ ಕೂಗಿ ಹೇಳ್ತಿರ್ಬೇಕಂತ ಕೋಪ ಮಾಡ್ಕೊತಿರ್ಬೇಕಾದ್ರೆ ಭೂಮಿ ಹಾಗೆ ಸುಮ್ಮನಾಗ್ಬಿಡ್ತಾಳೆ. ನೋಡು ನಾನು ಬರೋವ್ರಿಗೆ ಎಲ್ಲೂ ಹೋಗಬೇಡ, ಅಲ್ಲೇ ಇರು ಅಂತ ಫೋನ್ ಕಟ್ ಮಾಡ್ತಾನೆ. ಈ ಕಡೆ ಸತ್ಯಣ್ಣ, ಏನು ಅಜಿತ್ ಬೈದ್ನ ಅಂತ ಭೂಮಿ ಕೇಳ್ತಿರ್ಬೇಕಾದ್ರೆ ಹ್ಞೂ ಅಂತ ಹೇಳ್ತಾ ಇರ್ತಾಳೆ. ನೋಡು ಅವನು ತುಂಬ ಒಳ್ಳೆಯವನು, ಖಂಡಿತ ನಿನ್ನ ಬಗ್ಗೆ ಯೋಚನೆ ಮಾಡಿರ್ತಾನೆ, ಅವ್ನು ಏನು ಹೇಳ್ತಾನೆ ಆ ಮಾತನ್ನ ನೀನು ಕೇಳು ಭೂಮಿ ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಅಜಿತ್ ಹೊರಟು ಬರ್ತಾ ಇರಬೇಕಾದ್ರೆ ಕಾನ್ಸ್ಟೇಬಲ್ ಎಲ್ಲರೂ ಸಹ ಕಣ್ಣೀರು ಹಾಕ್ತಾ ಇರ್ತಾರೆ. ಅವ್ರನ್ನ ನೋಡಿ ಅಜಿತ್ ಸಹ ತುಂಬ ಫೀಲ್ ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು ಹೊರಗಡೆ ಬರ್ತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ಅಶ್ವಿನಿ ಟೆನ್ಷನ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನನ್ನ ಬ್ಯಾಂಕ್ ಬ್ಯಾಲೆನ್ಸು ತುಂಬ ಕಡಿಮೆ ಇದೆ, ಏನಾದರೂ ಮಾಡಿ ಡ್ರಾಮಾ ಮಾಡಿ 1-2 ಲಕ್ಷ ಶ್ರವಣ್ ಹತ್ರ ಹಾಕಿಸ್ಕೋಬೇಕು, ಅವನು ಎಮೋಷನಲ್ ಫುಲ್ ಅಪ್ಪ ಅಂತ ಡ್ರಾಮಾ ಮಾಡಿದರೆ ಸಾಕು ಲಕ್ಷ ಸುರಿದು ಬಿಡ್ತಾನೆ ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಶ್ರವಣ್ ಡ್ರೈವಿಂಗ್ ಮಾಡ್ಕೊಂಡು ಬರಬೇಕಾದ್ರೆ ಹಳೆದನ್ನೆಲ್ಲ ನೆನಪಿಸ್ಕೊತಾ ಇರ್ತಾನೆ. ತನ್ನ ಅಳಿಯನ ಜೊತೆ ಯಾವ ರೀತಿ ಇದ್ದಿದ್ದು, ಅವನಿಗೆ ಪ್ರಮೋಷನ್ ಆದಾಗ ಯಾವ ರೀತಿ ವೆಲ್ಕಮ್ ಮಾಡಿದ್ದು, ಹಾಗೆ ಎಕ್ಸಸೈಸ್ ಎಲ್ಲ ಅವನಿಗೆ ಹೇಳ್ಕೊಟ್ಟಿದ್ದು, ಭೂಮಿ ಇಷ್ಟಪಟ್ಟು ಅಪ್ಪ ಅಂತ ಕರೆದು ಟೀ ಅಂಗಡಿ ಕರೆದು ಕೊಡ್ತಿದ್ದು, ಕಜ್ಜಾಯ ತಿನ್ನಿಸ್ತಿದ್ದು, ಪ್ರತಿಯೊಂದನ್ನು ಅವ್ರ ಜೊತೆ ಕಳೆದಿದ್ದು ಎಲ್ಲ ಮೂಮೆಂಟ್ನ ನೆನಪಿಸ್ಕೊಂಡು ತುಂಬ ಫೀಲ್ ಮಾಡಿಕೊಂಡು ಡ್ರೈವಿಂಗ್ ಮಾಡ್ಕೊಂಡು ಬರ್ತಾ ಇರ್ತಾನೆ. ಹಾಗೆ ಬರಬೇಕಾದ್ರೆ ಅಪ್ಪಂದಿರ ದಿನಾಚರಣೆ ದಿನ ತಾನೇ ಕೈಯಾರ ಮಾಡಿದ್ದ ಅಪ್ಪ ಅಂತ ಒಂದು ಖರ್ಚಿಪ್ನ ಕೊಟ್ಟಿದ್ದನ್ನು ನೋಡಿ ನೆನಪಿಸ್ಕೊಂಡು ತುಂಬ ಕಣ್ಣೀರು ಹಾಕ್ತಾ ಇರ್ತಾನೆ. ಇವತ್ತು ನಾನು ನಿಮ್ಮ ಹೆಸರನ್ನ ಅಪ್ಪ ಅಂತ ಮೊಬೈಲಲ್ಲಿ ಸೇವ್ ಮಾಡ್ಕೊಳ್ಳ ಅಂತ ಕೇಳಿದ್ದನ್ನು ಮಾತೆಲ್ಲ ನೆನಪಿಸ್ಕೊಂಡು ತನ್ನ ಪಾಡಿಗೆ ತಾನು ಕಣ್ಣೀರು ಹಾಕ್ಕೊಂಡು ಬರ್ತಾ ಇರಬೇಕಾದ್ರೆ ಆ ಖರ್ಚಿಪ್ನ ನೋಡಿಕೊಂಡು ಡ್ರೈವ್ ಮಾಡ್ತಾ ಇರ್ತಾನೆ. ಆ ಖರ್ಚಿಪ್ಪು ಗಾಳೀಲಿ ಹಾರೋಗ್ಬಿಡುತ್ತೆ. ಆವಾಗ ಸಡನ್ನಾಗಿ ಕಾರ್ ನಿಲ್ಲಿಸ್ಬಿಟ್ಟು ಆ ಖರ್ಚಿಪ್ನ ತೊಗೊಂಡು ಹಾಗೇ ಏನೋ ಒಂಥರ ಅಪ್ಪ ಮಗನ ಥರ ಸೆಂಟಿಮೆಂಟ್ ಥರ ಅವಳನ್ನೇ ನೆನಪಿಸ್ಕೊಂಡು ಆ ಖರ್ಚಿಪ್ನ ನೋಡ್ತಾ ಇರಬೇಕಾದ್ರೆ ಈ ಕಡೆ ಫೋನ್ ಮಾಡ್ತಾ ಇರ್ತಾಳೆ ಅಶ್ವಿನಿ. ಆವಾಗ ಅದು ನೋಡಿದರೂ ಸಹ ತನ್ನ ಪಾಡಿಗೆ ತಾನು ಕಟ್ ಮಾಡಿ ಆ ಖರ್ಚಿಪ್ನ ನೆನೆಸ್ಕೊಂಡು ಭೂಮಿನ ನೆನಪಿಸ್ಕೊತಾ ಇರಬೇಕಾದ್ರೆ ಈ ಕಡೆ ಬೈತಾ ಇರ್ತಾಳೆ ಅಶ್ವಿನಿ, ದಿನಕ್ಕೊಂದು ಸಲನಾದರೂ ನನ್ನನ್ನು ಅಪ್ಪ ಅಂತ ಕರಿ ಮಗಳೇ, ಇಲ್ಲಾಂದರೆ ನನಗೆ ನೆಮ್ಮದಿನೇ ಇರಲ್ಲ ಅಂತ ಹೇಳ್ತಿದ್ದವನು ನನ್ನ ಕಾಲನ್ನೇ ಇವಾಗ ಕಟ್ ಮಾಡ್ತಿದ್ದೇನೆ ಇಡಿಯಟ್ ಅಂತ ಬೈತಾ ಇರ್ತಾಳೆ. ಈ ಕಡೆ ಶ್ರವಣ್ ಯೋಚನೆ ಮಾಡ್ತಾ ಇರ್ತಾನೆ. ಆ ಖರ್ಚಿಪ್ ನೋಡಿಬಿಟ್ಟು, ಅಲ್ಲ ಭೂಮಿ ಕೊಟ್ಟಿರೋ ಖರ್ಚಿಪ್ ಈ ಥರ ಗಾಳಿಲಿ ಆರೋಗ್ಯಕ್ಕೆ ನನಗೆ ಇಷ್ಟು ಫೀಲ್ ಆಗ್ತಿದೆಯಲ್ಲ, ಇವಳೇನಾದರೂ ಡೆಲ್ಲಿಗೆ ಹೋದರೆ ನಾನು ಹೇಗಿರೋದು, ನನ್ನ ಕೈಲಿ ಇಮ್ಯಾಜು ಸಹ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಹಾಗೆ ನೋಡಿದರೆ ನನ್ನ ಅಕ್ಕನ ಮಗಳು ನನ್ನ ಅಳಿಯ ಅಜಿತ್ ಹೋಗ್ತಾ ಇದ್ದಾನೆ ಅಂತ ನಾನು ಬೇಜಾರು ಮಾಡ್ಕೋಬೇಕು, ಆದರೆ ನಾನು ಅವನಿಗೋಸ್ಕರ ಬೇಜಾರು ಮಾಡ್ಕೋತಿಲ್ಲ, ಆದರೆ ಈ ಹುಡುಗಿಗೋಸ್ಕರ ಯಾರೋ ಏನೋ ಎತ್ತೋ ಗೊತ್ತಿಲ್ಲ, ನಾನು ಯಾಕೆ ಇಷ್ಟು ಫೀಲ್ ಮಾಡ್ಕೋತಿದ್ದೀನಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಸತ್ಯಣ್ಣ ಭೂಮಿನ ಕರ್ಕೊಂಡು ಬರ್ತಾ ಇರಬೇಕಾದ್ರೆ ರೋಡಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ. ಆವಾಗ ಭೂಮಿ ಹೇಳ್ತಾಳೆ, ಯಾವಾಗಲೂ ಫೋನ್ ಬಿಟ್ಟು ಮಾತಾಡಿ ಸತ್ಯಣ್ಣ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅಲ್ಲಿ ಅಜಿತ್ ಬಂದೇ ಬಿಡ್ತಾನೆ. ಏನು ಅಜಿತ ಬಂದೇ ಬಿಟ್ಟ ಅಂತ ಸತ್ಯಣ್ಣ ಕೇಳ್ತಿರ್ಬೇಕಾದ್ರೆ ಭೂಮಿ ನೋಡಿ, ಅಲ್ಲ ನಿನ್ನ ಮನಸ್ಸಿಗೆ ಅನಿಸಿದ ತಕ್ಷಣ ಈ ಪುಷ್ಪಕ ವಿಮಾನನ ತಗೊಂಡು ಎಲ್ಬೇಕಲ್ಲಿ ಸುತ್ತಾಡ್ತಿದೆಯಲ್ಲ, ನಿನಗೇನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡಲಿ, ನಿನ್ನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಗೊತ್ತು ತಾನೇ, ಏನು ಅರ್ಥ ಆಗಲ್ವಾ ಅಂತ ಅಲ್ಲಿ ಸಹ ರೋಡ್ ಮಧ್ಯೆ ಬೈತಾ ಇರಬೇಕಾದ್ರೆ ಭೂಮಿ ಯೋಚನೆ ಮಾಡ್ತಿರ್ತಾಳೆ, ಸಾಹೇಬ್ರು ನನ್ನನ್ನು ಡೆಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಇಲ್ವೋ ಅಂತ ಕೇಳೋಕ್ಕೆ ಒಂದು ಒಳ್ಳೆ ಸಮಯ ಅಂದ್ಬಿಟ್ಟು, ಸಾಹೇಬ್ರೆ ಇವಾಗಿನ ಕಾಪಾಡ್ತೀರಾ ನನ್ನನ್ನು, ಹಾಗಾದರೆ ಮುಂದೆನೂ ಸಹ ಇದೇ ರೀತಿ ಕಾಪಾಡೋಕ್ಕೆ ಒಳ್ಳೆ ಗೆಳೆಯನಾಗಿ ನನ್ನ ಜೊತೆ ಇರ್ತೀರಾ ಅಂದಾಗ ಆ ಮಾತನ್ನ ಕೇಳಿ ಅಜಿತು ಸಹ ಸ್ವಲ್ಪ ಶಾಕ್ ಮಾಡ್ಕೋತಾ ಇರ್ತಾನೆ. ಆವಾಗ ಹಾಗೆ ಏನಿಲ್ಲ ಬಿಡು, ಇವಾಗ ತುಂಬ ಟೆನ್ಷನಲ್ಲಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಇದೇನಿದು ರೋಡ್ ಮಧ್ಯೆ ಈ ಥರ ಮಾತಾಡ್ತಾ ಇದ್ರಲ್ಲ, ಬನ್ನಿ ಮನೆ ಹತ್ರ ಬಂದಿದ್ದೀರಾ, ಸ್ವಲ್ಪ ಜ್ಯೂಸ್ ಕುಡ್ದು ಹೋಗಿರಂತೆ ಅಂತ ಸತ್ಯಣ್ಣ ಕರಿತಿರ್ಬೇಕಾದ್ರೆ, ಬೇಡ ಸತ್ಯಣ್ಣ ಸ್ವಲ್ಪ ಟೆನ್ಷನಲ್ಲಿದ್ದೀನಿ ಮನೆಗೆ ಹೋಗ್ತೀವಿ ಅಂದಾಗ, ಸರಿ ಹುಷಾರಾಗಿ ಹೋಗಿ ಅಂತ ಇಬ್ಬರನ್ನು ಕಳಿಸ್ಬಿಟ್ಟು ಪಟ್ನಂತ ಜೇಬಿಂದ ಫೋನ್ ತಗೊಂಡು, ಇದೇನಿದು ಇವಳು ಮೆಸೇಜು ಮಾಡಿಲ್ಲ, ಅಟ್ಲೀಸ್ಟ್ ಕಾಲು ಮಾಡಿಲ್ಲ, ನಾನು ಮಾಡೋಕ್ಕೋದ್ರೂ ರಿಸೀವ್ ಮಾಡಲ್ಲ ಅಂತ ತುಂಬ ಟೆನ್ಷನ್ ಮಾಡ್ಕೋತಾ ಇರ್ತಾನೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ಈ ಸಾಕ್ಷಿಗೆ ಏನಾಗಿದೆ, ನಡುನೀರಲ್ಲಿ ನನ್ನ ಕೈ ಬಿಟ್ಲಲ್ಲ, ನಾನು ಬೇರೆ ಕಡೆ ಫೋಕಸ್ಸು ಸಹ ಮಾಡೋಕ್ಕಾಗ್ತಿಲ್ಲ ಅಂತ ಮತ್ತೆ ಕಾಲ್ ಟ್ರೈ ಮಾಡಿಕೊಂಡು ಮನೆಗೆ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಅಜ್ಜಿ ಕೇಳ್ತಾ ಇರ್ತಾಳೆ ರಮಣ್ಣ, ಮತ್ತೆ ಇದೇನಿದು ಯಾರು ಕಾಲೋನಿಯವ್ರು ಕಾಣ್ತಾ ಇಲ್ವಲ್ಲ, ಎಲ್ಲೋದ್ರು ಅಂತ ಅನ್ಬೇಕಾದ್ರೆ ಅವರೆಲ್ಲ ಹೋಗ್ತಾರೆ, ಅಲ್ಲೊಂದು ಕಡೆ ಕೂತಿದ್ದಾರೆ ಟೆಂಟ್ ಹೌಸ್ ಮಾಡಿಕೊಂಡು ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಅಪ್ಪು ಬಂದುಬಿಟ್ಟು, ಅವ್ರೇನು ಸೈಲೆಂಟಾಗಿಲ್ಲ ಆಯಿತಾ, ಅಲ್ಲಿ ಟೆಂಟ್ ಹೌಸ್ ಹಾಕ್ಕೊಂಡು ಎಲ್ಲ ಗಲೀಜು ಮಾಡ್ತಿದ್ದಾರೆ ಅಂತ ಅನ್ಬೇಕಾದ್ರೆ ಅವರಮ್ಮ ಬೈತಾ ಇರ್ತಾಳೆ, ಅಲ್ಲ ನಿನಗೇನಾಗಿದೆ ಈ ರೀತಿ ಮಾತಾಡ್ತಾ ಇದೆಯಾ ಅಂತ ಸಂಗೀತ ಹೇಳ್ತಾ ಇರ್ತಾಳೆ. ಪಾಪ ತನ್ನ ಪಾಡಿಗೆ ತಾನು ಸುಮ್ಮನೆ ಇದ್ದಾರೆ, ಮಳೆ ಚಳಿ ಗಾಳಿ ಅಂತ ಅಂದಲೇ ಟೆಂಟ್ ಹೌಸಲ್ಲಿ ಮಕ್ಳಿಗೆ ಕಟ್ಕೊಂಡಿದ್ದಾರೆ, ನೀನು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಇದೆಯಾ ತಾನೇ, ಬೇಕಾದರೆ ಶಾಪಿಂಗ್ ಮಾಡ್ಕೊಂಡಿರು, ನಿನಗೇನು ಪ್ರಾಬ್ಲಮ್ಮು, ಅವ್ರ ವಿಷಯಕ್ಕೆ ಹೋಗಬೇಡ, ಅದಕ್ಕೋಸ್ಕರ ಅಜಿತ್ತು ಜಗಳ ಮಾಡ್ತಾ ಇದ್ದಾನೆ, ಬೇಕಂದರೆ ನಿನ್ನ ಗಂಡನ ಮನೆ ಇದೆಯಲ್ಲ ಅಲ್ಲಿಗೆ ಹೋಗಿರು, ನಮಗೇನು ತೊಂದರೆ ಇಲ್ಲ ಅಂತ ಸಿಕ್ಕಾಬಟ್ಟೆ ಬೈತಾ ಇರ್ತಾಳೆ. ಆಗ ಅಪ್ಪು ಹೇಳ್ತಿರ್ತಾಳೆ, ಅಮ್ಮ ಯಾವಾಗಲೂ ಬೈತಲ್ಲೇ ಇರ್ತೀಯ ಅಪ್ಪ, ಹಾಗಾದರೆ ನಿನಗೆ ನಾನು ಬಾರನ ಅನ್ಬೇಕಾದ್ರೆ ಸುಮ್ಮನಿರು ಸಂಗೀತ ಅಂದಾಗ, ಏನ್ರಿ ಯಾವಾಗಲೂ ಮಗಳು ಪರ ಮಾತಾಡಬೇಡಿ, ನನ್ನ ಮಾತನ್ನು ಕೇಳಿ, ಇವಾಗ ನನ್ನ ಮಗ 2 ದಿನದಲ್ಲಿ ಹೋಗ್ತಾ ಇದ್ದಾನೆ, ಅದ್ರ ಬಗ್ಗೆ ಮಾತಾಡಿ
ಮಾತಾಡಿ ನಾನು ಮನೆ ನೆಮ್ಮದಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದಾಗ ಈ ಕಾಲೋನಿಯವ್ರನ್ನೆಲ್ಲ ನೀವು ಇವಾಗ ಕಳಿಸಿದ್ರೆ ನನ್ನ ಮಗನಿಗೆ ಎಷ್ಟು ಬೇಜಾರಾಗುತ್ತೆ, ಅಟ್ಲೀಸ್ಟ್ ಅವನು ಹೋಗೋವರೆಗೂ ಸಹ ಈ ಮನೇಲೇ ಇದ್ಬಿಡ್ಲಿ, ಆಮೇಲೆ ನಾವು ಸ್ವಲ್ಪ ಹಣನ ಕೊಟ್ಬಿಟ್ಟು ಸಹಾಯ ಮಾಡೋಣ ಅಂತ ಅಂದಾಗ ಅಜ್ಜಿ ಕೋಪ ಮಾಡ್ಕೊಂಡು ಇವಾಗ ನಾನು ಒಪ್ಕೊತಾ ಇದ್ದೀನಿ, ಆದರೆ ಅಜ್ಜಿ ಹೋದ ತಕ್ಷಣ ಒಂದು ದಿನವೂ ಇವರು ಇರಂಗಿಲ್ಲ ಅಂತ ಕೋಪ ಮಾಡ್ಕೊಂಡು ಅಜ್ಜಿ ಹೇಳಿ ಹೊರಟೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಸತ್ಯಣ್ಣ ಸಾಕ್ಷಿನ ಹುಡ್ಕೊಂಡು ಎಲ್ಲ ಕಡೆ ತಿರ್ಕೊಂಡು ಬರ್ತಾ ಇರಬೇಕಾದ್ರೆ ಸಾಕ್ಷಿ ಅವ್ರ ಮುಂದೆ ಕಾರ್ ಹತ್ರ ನಿಂತಿರ್ತಾಳೆ. ಆಗ ಕಾರಲ್ಲಿ ಮಿರರಲ್ಲಿ ನೋಡಿಬಿಟ್ಟು ಹಾಗೆ ಇವನು ಬ್ರಹ್ಮಚಾರಿನ, ಬಾಲ ಬ್ರಹ್ಮಚಾರಿನ ಅಲ್ಲ, ಬಾಲ ಸುಟ್ಟಿರೋ ನಾಯಿ ಥರ ನನ್ನ ಹಿಂದೆ ತಿರುಗ್ತಾ ಇದ್ದಾನೆ ಅಂತ ಹೇಳಿ ಸತ್ಯಣ್ಣನ ಆಡ್ಕೊಂಡು ಹಾಗೆ ನಗಾಡ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.